ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ. ನಮಸ್ತೆ. ಚಿಂತಾಮಣಿ ನ್ಯೂಸ್. ಸತ್ಯವನ್ನೇ ಹೇಳುತ್ತೇವೆ, ಸತ್ಯದ ದಾರಿಯಲ್ಲೇ ನಡೆಯುತ್ತೇವೆ. ಮಾವಿನ ತೋಪಿನಲ್ಲಿ ಮಹಿಳೆಯ ಶವ ಪತ್ತೆ, ಕೊಲೆ ಶಂಕೆ ವ್ಯಕ್ತಪಡಿಸಿದ ಪುತ್ರ, ಪೊಲೀಸರ ನಿರ್ಲಕ್ಷ್ಯ ಆರೋಪ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿಯ ಮಹಮ್ಮದ್ಪುರ ಗ್ರಾಮದ ಹೊರವಲಯದಲ್ಲಿ ಮಹಿಳೆಯೊಬ್ಬರ ಶವ ಮಾವಿನ ತೋಪಿನಲ್ಲಿ ಪತ್ತೆಯಾಗಿರುವ ಘಟನೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. 45 ವರ್ಷದ ಅಮರಾವತಿ ಎಂಬ ಮಹಿಳೆಯ ಶವ ಅರೆ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಮೃತದೇಹದ ಮೇಲಿದ್ದ ಗಾಯದ ಗುರುತುಗಳು ಪ್ರಕರಣವನ್ನು ಮತ್ತಷ್ಟು ಗಂಭೀರಗೊಳಿಸಿವೆ. ಮೃತೆಯ ಪುತ್ರ ಸುರೇಶ್ ಇದು ಸಹಜ ಸಾವು ಅಲ್ಲ ಎಂದು, ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಭಾನುವಾರ ಬೆಳಿಗ್ಗೆ ವೆಂಕಟೇಶ್ ಎಂಬ ವ್ಯಕ್ತಿ ತಮ್ಮ ತಾಯಿಯೊಂದಿಗೆ ಮಾತನಾಡುತ್ತಿದ್ದುದನ್ನು ನೋಡಿರುವುದಾಗಿ ಸುರೇಶ್ ಹೇಳಿಕೊಂಡಿದ್ದಾರೆ. ನಂತರ ತಾಯಿ ಕಾಣೆಯಾಗಿದ್ದು, ಹುಡುಕಾಟ ನಡೆಸಿದ ವೇಳೆ ವೆಂಕಟೇಶ್ ಊರಿನಿಂದ ಬಟ್ಟೆ ತೆಗೆದುಕೊಂಡು ಹೋಗಲು ಯತ್ನಿಸುತ್ತಿದ್ದಾನೆ ಎಂದು ಅಜ್ಜಿ ಮಾಹಿತಿ ನೀಡಿದ್ದಾರಂತೆ. ಆತನನ್ನು ಪ್ರಶ್ನಿಸಿದ ಬಳಿಕವೇ ಮಾವಿನ ತೋಪಿನಲ್ಲಿದ್ದ ತಾಯಿಯ ಶವವನ್ನು ತೋರಿಸಿದ್ದಾನೆ ಎಂದು ಸುರೇಶ್ ಆರೋಪಿಸಿದ್ದಾರೆ. ಸ್ಥಳಕ್ಕೆ ತೆರಳಿದಾಗ ಅಮರಾವತಿ ಶವವಾಗಿ ಪತ್ತೆಯಾಗಿದ್ದು, ದೇಹ ಗಟ್ಟಿಯಾಗಿತ್ತು ಹಾಗೂ ಕಣ್ಣುಗಳ ಮೇಲೆ ಇರುವೆಗಳು ಹತ್ತಿಕೊಂಡಿದ್ದವು ಎಂದು ಪುತ್ರ ಕಣ್ಣೀರಿಟ್ಟಿದ್ದಾರೆ. ಪೊಲೀಸರು ಸೂಕ್ತ ತನಿಖೆ ನಡೆಸುತ್ತಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇನ್ನೊಂದೆಡೆ ವೆಂಕಟೇಶ್ ಅವರನ್ನು ಇದುವರೆಗೂ ವಶಕ್ಕೆ ಪಡೆದು ವಿಚಾರಣೆ ನಡೆಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಪೋಸ್ಟ್ ಮಾರ್ಟಮ್ ವರದಿ ಬರುವವರೆಗೂ ಕಾಯುತ್ತಿದ್ದೇವೆ ಎಂದು ಪೊಲೀಸರು ತಿಳಿಸಿರುವುದಾಗಿ ಕುಟುಂಬಸ್ಥರು ಹೇಳಿದ್ದಾರೆ. ಘಟನೆ ಇದೀಗ ಗ್ರಾಮದಲ್ಲಿ ಆತಂಕ ಸೃಷ್ಟಿಸಿದ್ದು, ಅಮರಾವತಿ ಸಾವಿನ ಹಿಂದೆ ನಿಜವಾಗಿಯೂ ಕೊಲೆ ಇದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಕುಟುಂಬಸ್ಥರು ಸೂಕ್ತ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವರದಿಗಾರರು ಎನ್ ಕೃಷ್ಣಮೂರ್ತಿ, ಡೆಲ್ಲಿ ಕ್ರೈಮ್ ಪ್ರೆಸ್ ಮತ್ತು ನಮಸ್ತೆ ಚಿಂತಾಮಣಿ ನ್ಯೂಸ್, ಚಿಂತಾಮಣಿ ಘಟಕ. ಬಂದು ಕಂಪ್ಲೇಂಟ್ ತೊಗೊಳ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಪೊಲೀಸವರು ಬರದೇ ಇರೋ ಕಾರಣಕ್ಕೆ 12 ಗಂಟೆ ತನಕ ಕಾದು ಮತ್ತೆ ಮನೆಗೆ ಹೊರಟೋದೆ. ಆವತ್ತು ಮತ್ತೆ ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದ್ಬಿಟ್ಟು ಅವ್ರಿಗೆ ನನಗೆ ಅನುಕೂಲ ಆಗೋ ಥರ ಯಾವ ಥರ ಕಂಪ್ಲೇಂಟು ನಾನು ಕೇಳಿ ಏನು ಬರ್ದಿಲ್ಲ. ಅವ್ರ ಇಷ್ಟಾನುಸಾರ ಅವರೇ ಬರೆದುಕೊಂಡಿರೋ ಕಂಪ್ಲೇಂಟು. ಮತ್ತು ನನ್ನ ತಂಗಿಗೆ ಏನಾದರೂ ಆಗುತ್ತೆ ಅನ್ನೋ ಒಂದು ಪ್ರಾಣ ಭಯದಿಂದ ನನ್ನಿಂದ ನಾನು ಸೈನ್ ಹಾಕಿದ್ದೀನಿ ಲಾಸ್ಟಲ್ಲಿ. ಕಂಪ್ಲೇಂಟ್ ನೀವು ಬರೆದಿಲ್ಲ? ನಾನು ಬರ್ದಿಲ್ಲ ಕಂಪ್ಲೇಂಟು. ಅವರೇ ಎಲ್ಲನೂ ಬರೆದುಕೊಂಡಿರೋದು. ನಮ್ಮಮ್ಮ ಕುಡಿತಾರೆ ಅದು ಇದು ಅಂತ ಹೇಳ್ಕೊಂಡು ಎಲ್ಲನೂ ಅವರೇ ಬರೆದುಕೊಂಡಿದ್ದಾರೆ. ಮತ್ತು ದಾನ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು ಹೋಗಿ ನಮ್ಮಮ್ಮನ ದಾನ ಎಲ್ಲ ಬಂದಾದಮೇಲೆ ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು, ನಿಮ್ಮಮ್ಮ ನಾನು ಏನಾಗಿದೆ ನಮ್ಮಮ್ಮ ಕೊಲೆ ಕೇಸು ಏನಾಯಿತು ಅಂತ ಕೇಳಿದ್ದಕ್ಕೆ ಅವರು ಅದು ಕೊಲೆ ಅಂತ ನೀನು ಹೆಂಗೆ ಹೇಳ್ತೀಯ ಅಂತ ಅಂದರು. ಆವಾಗ ನಾನು ಸರ್ ಮತ್ತು ಇನ್ನೇನಾಯಿತು ಅಂತ ಕೇಳಿದ್ದಕ್ಕೆ ಅವರು ಬಿಸಿಲಿಂದ ಅದು ನಿಮ್ಮಮ್ಮ ಡ್ರಿಂಕ್ ಮಾಡಿ ಮಲಗಿರೋ ಕಾರಣಕ್ಕೆ ಬಿಸಿಲಿಂದ ಅದು ಸ್ಕಿನ್ ಕಿತ್ತೋಗಿರೋ ಸತ್ತಾಗಿದೆ ಅಂತ ತಿಳಿಸಿದರು ನನಗೆ. ಈಗ ನಿಮ್ಮ ಬೇಡಿಕೆ ಏನು? ನಮಗೆ ನ್ಯಾಯ ಬೇಕು. ಏನು ನ್ಯಾಯ ಬೇಕು? ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಡೌಟ್ ಇದೆ, ಅದಕ್ಕೆ ನ್ಯಾಯ ಬೇಕು. ಆ ವೆಂಕಟೇಶ್ ಅನ್ನೋರನ್ನ ಇದುವರೆಗೂ ಯಾವ ಥರ ಕಸ್ಟಡಿಗೂ ತಗೊಂಡಿಲ್ಲ, ಅವನ್ನ ಎಂಕ್ವೈರಿನೂ ಮಾಡಿಲ್ಲ. ರಿಪೋರ್ಟ್ ಬರಲಿ ಅಂತಾರೆ, ಮಾತು ತೆಗೆದಿದ್ರೆ ರಿಪೋರ್ಟ್ ಬರಲಿ ಅಂತ ಪೊಲೀಸವರು ಹೇಳ್ತಿದ್ದಾರೆ.